ಕರ್ನಾಟಕ ತಮಿಳುನಾಡು ಸಂಪರ್ಕ ಹೊಂದುವ ರಾಜ್ಯದ ಚಾಮರಾಜನಗರ ಜಿಲ್ಲಾ ಕೇಂದ್ರದಲ್ಲಿ ಬೀದಿ ದೀಪಗಳಿಲ್ಲದೆ ರಾತ್ರಿ ವೇಳೆಯಲ್ಲಿ ಸಾರ್ವಜನಿಕರು ಮತ್ತು ವಾಹನಗಳು ಸಂಚಾರ ಮಾಡುವುದು ತೊಂದರೆಯಾಗುತ್ತಿದ್ದುದನ್ನು ಗಮನಿಸಿದ ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರವೀಣ್ ಶೆಟ್ಟಿ ಬಣದವರು ಪಂಜಿನ ಮೆರವಣಿಗೆ ನಡೆಸಿದರು. ಚಾಮರಾಜನಗರ ಪ್ರವಾಸಿ ಮಂದಿರದಿಂದ ಪಂಜಿನ ಮೆರವಣಿಗೆ ಹೊರಟ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದವರು ರಾಷ್ಟ್ರೀಯ ಹೆದ್ದಾರಿ ಹಾದು ಹೋಗುವ ಚಾಮರಾಜನಗರ ಜಿಲ್ಲಾ ಕೇಂದ್ರದಲ್ಲಿ ಬೀದಿ ದೀಪಗಳಿಲ್ಲದೆ ಸಾರ್ವಜನಿಕರಿಗೆ ತೊಂದರೆಯಾಗುತ್ತಿದೆ. ಸಮಸ್ಯೆಗಳಿದ್ದರೂ ಸಹ ನಗರಸಭೆ ಆಡಳಿತವು ಮೌನ ವಹಿಸಿದೆ. ಜೊತೆಗೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೆ ವೆಂಕಟೇಶ್ ಅವರು 6 ತಿಂಗಳಿಗೊಮ್ಮೆ ಬಂದು ಹೋಗುವ ಪರಿಸ್ಥಿತಿ ಇದೆ. ಅವರಿಗೆ ಜಿಲ್ಲಾ ಕೇಂದ್ರದಲ್ಲಿರುವ ಸಮಸ್ಯೆಗಳು ಕಾಣುತ್ತಿಲ್ಲ ಎಂದು ಪ್ರತಿಭಟನಾಕಾರರು ದೂರಿದರು. ಜಿಲ್ಲಾಧಿಕಾರಿಗಳು ಮತ್ತು ನಗರಸಭೆ ಆಡಳಿತವು ಈ ಬಗ್ಗೆ ಗಮನ ಹರಿಸಿ ಮೂಲಭೂತ ಸೌಕರ್ಯ ಕಲ್ಪಿಸಬೇಕು, ಇಲ್ಲದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ನಡೆಸಬೇಕಾಗುತ್ತದೆ ಎಂದು ಪ್ರತಿಭಟನಾಕಾರರು ಎಚ್ಚರಿಕೆ ನೀಡಿದರು. ಕರ್ನಾಟಕ ರಕ್ಷಣಾ ವೇದಿಕೆಗೆ ಹಿಂದುಳಿದ ಹಣಪಟ್ಟಿಯನ್ನು ಮುಂದುವರಿಸುತ್ತಿರುವ ಜನಪ್ರತಿನಿಧಿಗಳಿಗೆ, ಉಸ್ತುವಾರಿ ಮಂತ್ರಿಗೆ, ಕತ್ತಲಲ್ಲಿ ದೂಡುತ್ತಿರುವ ಇವತ್ತು ಚಾಮರಾಜನಗರ ಜಿಲ್ಲೆಯಾಗಿ 25 ವರ್ಷಗಳೇ ಕಳೆದಿದೆ. ಆದರೆ ಸಂಪೂರ್ಣ ಹಳ್ಳಿಯ ಪರಿಸ್ಥಿತಿಯಲ್ಲಿ ಚಾಮರಾಜನಗರ ಕಾಣ್ತಾ ಇದೆ. ಇವತ್ತು ಚಾಮರಾಜನಗರ ಭಾಗದಲ್ಲಿ NH 209 ರಸ್ತೆ ಹಾದೋದ್ರೂ ಸಹ ಚಾಮರಾಜನಗರ ಭುವನೇಶ್ವರ ವೃತ್ತ ಇರ್ಬೋದು, ಸಂತೆಮರಳ್ಳಿ ವೃತ್ತ ಇರ್ಬೋದು, ಸುಲ್ತಾನ್ ಶರೀಫ್ ವೃತ್ತ ಇರ್ಬೋದು, ಯಾವುದೇ ನಗರದಲ್ಲಿ ಇರ್ತಕ್ಕಂಥದ್ದೇ 3 ವೃತ್ತ. ಒಂದು ರಸ್ತೆಯಲ್ಲೂ ವಿದ್ಯುತ್ ವ್ಯವಸ್ಥೆ ಇಲ್ಲ. ನಾವು ಜಿಲ್ಲಾಧಿಕಾರಿಗಳಿಗೆ, ನಗರಸಭೆಗೆ, ಎಲ್ಲ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಒಳ್ಳೆ ರೀತಿಯಲ್ಲಿ ಮನವಿ ಮಾಡಿದ್ದೀವಿ. ಇವರು ಯಾವುದಕ್ಕೂ ಸ್ಪಂದಿಸ್ತಾ ಇಲ್ಲ. ಉಡಾಫೆ ಉತ್ತರಗಳನ್ನ ಕೊಡ್ತಾರೆ. ಇವ್ರು ಕೇಳಿದ್ರೆ ಅವ್ರ ಮೇಲೆ, ಅವ್ರು ಕೇಳಿದ್ರೆ ಇವ್ರ ಮೇಲೆ ಹೇಳಿ ಜನರನ್ನ ಕತ್ಲೆಗೆ ತಳ್ತಕ್ಕಂತಹ ಕೆಲಸವನ್ನು ಅಧಿಕಾರಿಗಳು, ಭ್ರಷ್ಟ ಅಧಿಕಾರಿಗಳು ಮಾಡಿರ್ತಾರೆ. ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣ ಪಂಜಿನ ಮೆರವಣಿಗೆ ಮಾಡುವ ಮೂಲಕ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಸ್ತಾ ಇದ್ದೀವಿ. ಜೊತೆಗೆ ಚಾಮರಾಜನಗರ ಉಸ್ತುವಾರಿ ಮಂತ್ರಿಗಳಾದ ಯಾರು ವೆಂಕಟೇಶ್ ಅವರು ಇದ್ದಾರೆ, ಏನು ಚಾಮರಾಜನಗರದಿಂದ ಮಾದಪ್ಪನ ದರ್ಶನಕ್ಕೆ 6 ತಿಂಗಳಿಗೊಂದ್ಸಲಿ ಏನು ಭಕ್ತರು ಹೋಗ್ತಾರೆ, ಅದೇ ರೀತಿ ಅವ್ರು ಬಂದು 6 ತಿಂಗಳಿಗೊಂದ್ಸಲಿ ಬಂದು ದರ್ಶನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಯಾವುದೇ ಅಭಿವೃದ್ಧಿ ಕೆಲಸ ಮಾಡ್ತಾ ಇಲ್ಲ. ರಾಜ್ಯ ಸರ್ಕಾರದಿಂದ ಯಾವುದೇ ಅನುದಾನ ತಂದು ಅಭಿವೃದ್ಧಿ ಮಾಡ್ತಾ ಇಲ್ಲ. ಜನಪ್ರತಿನಿಧಿಗಳು ಏನು ನಂಬಿಸಿ ಅವ್ರನ್ನ ಜನಪ್ರತಿನಿಧಿಗಳು ಮಾಡಿರ್ತಾರೆ, ಅವರುಗಳು ಸಹ ಜನರಿಗೆ ಕಣ್ಣಿಗೆ ಮಂಡಿರ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಸಂಪೂರ್ಣವಾಗಿ ಖಂಡಿಸ್ತೀವಿ. ಇದನ್ನು ಯಾವುದೇ ಕಾರಣಕ್ಕೂ ನೋಡ್ಕೊಂಡು ಕೂತ್ಕೊಳ್ಳಲ್ಲ. ಈಗಾಗಲೇ ಇಲ್ಲಿನ ತನಕ ನಾವು ಮಾಡಿರ್ತಕ್ಕಂಥ ಹೋರಾಟದಿಂದ ಕೆಲಸಗಳನ್ನ ಮಾಡಿದರೆ ಸರಿ, ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ರೀತಿಯ ಹೋರಾಟಗಳನ್ನ ರೂಪಿಸಿ ಇವರಿಗೆ ಕಪ್ಪುಚುಕ್ಕೆಯನ್ನು ತರತಕ್ಕಂಥ ಕೆಲಸ ಕರ್ನಾಟಕ ರಕ್ಷಣೆಗೆ ಮಾಡ್ತೇವೆ ಅಂತ ಒತ್ತಾಯವನ್ನು ಎಚ್ಚರಿಕೆಯನ್ನು ಕೊಡ್ತೀವಿ. ವಿಶೇಷವಾಗಿ ಇನ್ನೊಂದೇನೆಂದರೆ, ಮುಂದಿನ ಬಜೆಟ್ನಲ್ಲಿ ಚಾಮರಾಜನಗರಕ್ಕೆ ವಿಶೇಷ ಅನುದಾನವನ್ನು ಕೊಡಲೇಬೇಕು ಅಂತ ಕರ್ನಾಟಕ ರಕ್ಷಣಾ ವೇದಿಕೆ ಒತ್ತಾಯ ಮಾಡ್ತಾ ಇದ್ದೀವಿ. ಮಾನ್ಯ ಮುಖ್ಯಮಂತ್ರಿಗಳು ಚಾಮರಾಜನಗರಕ್ಕೆ 26 ಬಾರಿ ಬಂದು ಹೋಗಿದ್ದೀನಿ ಅಂತ ಹೇಳ್ತಾರೆ. 20 ಬಾರಿ ಬಂದು ಹೋದರೆ ಆಗಲ್ಲ. ಮುಖ್ಯಮಂತ್ರಿಗಳೇ, ಚಾಮರಾಜನಗರ ಅಭಿವೃದ್ಧಿ ಮಾಡಬೇಕು. ಏನು ನಿಮ್ಮನ್ನು ನಂಬಿರ್ತಕ್ಕಂಥ ಚಾಮರಾಜನಗರದಲ್ಲಿ 3 ಜನ ಶಾಸಕರನ್ನು ನಿಮಗೆ ಕಳಿಸ್ಕೊಟ್ಟಿದ್ದೀವಿ ಸರ್ಕಾರಕ್ಕೆ. ಇಲ್ಲಿಯ ಶಾಸಕರುಗಳಿಗೆ ಒಬ್ಬರನ್ನ ಉಸ್ತುವಾರಿ ಮಂತ್ರಿ ಕೊಡಿ, ನಗರದ ಅಭಿವೃದ್ಧಿ ಆಗಕ್ಕೆ ಅವಕಾಶ ಮಾಡಿಕೊಡಿ. ಅದು ಬಿಟ್ಟು ನೀವು ಬರೀ 20 ಬಾರಿ ಬಂದು ಆದರೆ ಇಲ್ಲಿ ಯಾವುದೇ ಅಭಿವೃದ್ಧಿ ಆಗಲ್ಲ. ಜನಗಳು ಕಷ್ಟಕರ ರೀತಿಯಲ್ಲಿ ಪರಿಸ್ಥಿತಿಯನ್ನು ಎದುರಿಸ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ